ಆವತ್ತಿನ ನೀವು ಐಸಿಯುನಲ್ಲಿದ್ದ ಸ್ಥಿತಿ ಈಗ ಹೇಳುವಷ್ಟು ಸುಲಭವಾಗಿ ಮಾತಿನಲ್ಲಿ ಹೇಳುವಷ್ಟು ಸುಲಭವಾಗಿರಲಿಲ್ಲ. ಯಾವುದೇ ರೋಗಿಯ ಮಾನಸಿಕ ಸ್ಥಿತಿ ಹಂಗೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ಅದು ಬಂದು ಒಂದು ನಾಳ ಸಂಪೂರ್ಣವಾಗಿ ಬಂದಾಗಿದೆ, 3 ನಾಳ 90ರಷ್ಟು ಬಂದಾಗಿದೆ ಅಂತ ಅಂದಾಗ ತನ್ನ ಇದೇ ಕುಗ್ಗಿಸ್ಕೊಂಡ್ಬಿಡ್ತಾನೆ ಮನುಷ್ಯ. ಅದು ಚಿಕಿತ್ಸೆ ಬೇರೆ ವಿಚಾರ, ಶಸ್ತ್ರಚಿಕಿತ್ಸೆ ಮಾಡೋದು ಬೇರೆ ವಿಚಾರ. ವೈದ್ಯರು ಏನೇ ಆರೈಕೆ ಹೇಳಿದ್ರು, ಸಂತಾಪ ಹೇಳಿದ್ರು ಅದನ್ನು ತಗೊಳ್ಳೋಂಥ ಮನಸ್ಥಿತಿನಲ್ಲೇ ಇರೋದಿಲ್ಲ. ನಿಮಗೆ ಈ ಧೈರ್ಯ, ಈ ಆತ್ಮವಿಶ್ವಾಸ ಹೇಗೆ ಬಂತು? ಅದು ಯೋಗದಿಂದ ಬಂತಾ ಅಥವಾ ನಿಮ್ಮ ದೈವ ಸಂಕಲ್ಪನ ಹೇಗೆ? 3-4 ರೀತಿ ಇರ್ಬೋದು. ಮೊದಲನೇದು, ಕಳೆದ ಒಂದು 35-40 ವರ್ಷಗಳಿಂದನೂ ಹಾಸ್ಪಿಟ್ಲಿಗೂ ನನಗೂ, ರೋಗಕ್ಕೂ ನನಗೂ ತುಂಬ ಹತ್ತಿರದ ನಂಟಿದೆ. ಯಾರಿಗೆ ಏನೇ ಪ್ರಾಬ್ಲಮ್ ಆದರೂ ನಾನೇ ಕರ್ಕೊಂಡು ಹೋಗ್ತಾ ಇದ್ದದ್ದು. ಸೊ ಆ ಗಾಬರಿ ಹಾಸ್ಪಿಟಲೈಸೇಷನ್ ಅನ್ನೋದು ಇರಲಿಲ್ಲ ನನಗೆ. ಸಾಧಾರಣ ಥರ ಏನೋ ಒಂದು ಕಾಯಿಲೆ ಬಂದಿದೆ, ಅದು ಗುಣಮುಖ ಆಗತ್ತೆ ಅನ್ನುವ ನನ್ನ ನಂಬಿಕೆ. ಆಮೇಲೆ ಅದಕ್ಕೆ ಬೇಕಾದಷ್ಟು ಬೇರೆ ಮೆಥಡ್ಸು ಇದೆ ಅನ್ನುವ ಇನ್ನೊಂದು ನಂಬಿಕೆ. ಮತ್ತು ನನಗೆ ಒಬ್ಬರು ತುಂಬ ಹಿರಿಯ ಡಾಕ್ಟ್ರು ಒಂದು ಹೇಳ್ತಾಯಿದ್ರು, ನಿಮಗೆ ಬದುಕುವ ಇಚ್ಛೆ ಇದ್ದರೆ ನಿಮಗೆ ಒಂದು ಸಣ್ಣ ಟ್ಯಾಬ್ಲೆಟ್ ಕೊಟ್ಟರು ಸಾಕು, ಬದುಕೊಂಡ್ಬಿಡ್ತೀಯ. ಬದುಕುವ ಇಚ್ಛೆ ಇಲ್ಲದೆ ನೂರಾರು ಟ್ಯಾಬ್ಲೆಟ್, ನೂರಾರು ಮೆಡಿಸಿನ್ ಕೊಟ್ಟರು ಕೂಡ ಬದುಕೋಕ್ಕಾಗಲ್ಲ. ಇದು ನಂಗೆ ತುಂಬ ಹಿಂದೆಯಿಂದನೂ ರಿಜಿಸ್ಟರ್ ಆಗೋಗಿತ್ತು. ಸೊ ಬದುಕೋದಕ್ಕೆ ನನಗೆ ಒಂದೇ ಒಂದು ಕಾರಣ ಬೇಕಾಗಿತ್ತು, ಒಂದಷ್ಟು ಕೆಲಸಗಳು ಕಂಪ್ಲೀಟ್ ಮಾಡಿರಲಿಲ್ಲ. ಹಾಗಾಗಿ ಬದುಕೋತೀನಿ ಅಂತ ಅಂದ್ಕೊಂಡೆ. ಕಾನ್ಫಿಡೆನ್ಸ್ ತುಂಬ ಇತ್ತು. ಮತ್ತು ಅಲ್ಲಿನ ಜನ ಎಲ್ಲ ಮಾತಾಡಿಸ್ತಾ ಇದ್ದದ್ದು, ನಾನು ಸುತ್ತಮುತ್ತ ಜನರನ್ನು ನೋಡ್ತಾ ಇದ್ದದ್ದು, ನನಗೇನೂ ಆಗಿಲ್ಲ ಅಂತ ತೀರ್ಮಾನಕ್ಕೆ ಬಂದೆ. ಫಸ್ಟ್ ಆಗಿದೆ ಫಿಸಿಕಲಿ, ಆದರೆ ಮೆಂಟಲಿ ನಾನು ಆ ತೀರ್ಮಾನಕ್ಕೆ ಬಂದೆ, ನನಗೇನೂ ಆಗಿಲ್ಲ, ನಾನು ಚೇತರಿಸ್ಕೊಂಡು ಆರಾಮದಲ್ಲಿ ವಾಪಸ್ ಹೋಗ್ತೀನಿ ಅಂತ. 2ನೇ ದಿನದ ಅಷ್ಟೊತ್ತಿಗೆ ತುಂಬ ಆರಾಮಾಗಿದ್ದೆ. ಅಷ್ಟೊತ್ತಿಗೆ ಆಂಜಿಯೋಗ್ರಾಮು ಮಾಡಿದ್ರು. ಅಷ್ಟೊತ್ತಿಗೆ ನನಗೆ ಒಂದಷ್ಟು ಮೊದಲಿನ ಗೊತ್ತಿದ್ದು ಮತ್ತು ನನ್ನ ಸ್ನೇಹಿತ ಡಾಕ್ಟ್ರುಗಳು 1-2-3 ಜನ ಅಲ್ಲಿಗೆ ಬಂದಿದ್ದರು. ಅವರೆಲ್ಲ ಹೇಳಿದ್ರು, ನೀ ಆರಾಮಾಗ್ತೀಯ ಅಂತ. ಸಾಮಾನ್ಯವಾಗಿ ಈ ಹೃದಯ ರೋಗ ಈ ಥರದ ತೊಂದರೆಗಳು ಬಂದಾಗ ಅದು ಜೀವನ ಪೂರ್ತಿ ಕಾಡುವಂತಹ ಕಾಯಿಲೆ ಅನ್ನೋದು ನಂಬಿಕೆ. ಈಗ ವೈದ್ಯಕೀಯ ಲೋಕ ಕೂಡ ಅದನ್ನೇ ಹೇಳುತ್ತೆ. ನಿಮಗೆ ಈ ರೋಗ ಲಕ್ಷಣಗಳು ಹೇಗಿರುತ್ತೆ, ಹೃದಯ ಕಾಯಿಲೆ ಬಂದದ್ದ ರೋಗ ಲಕ್ಷಣ ಇರುತ್ತೆ ಅಂತ ಮೊದಲು ಗೊತ್ತಿತ್ತಾ ಈ ಹಿಂದೆ ನಿಮ್ಗೆ ಆಗಕ್ಕೆ ಮುಂಚೆ? ಇಲ್ಲ, ಒಂದು 3 ತಿಂಗಳು ಮುಂಚೆ ಜನವರಿಲಿ ಒಂದು ಸಲ ಆಯಿತು, ಫೆಬ್ರವರಿಲಿ ಒಂದು ಸಲ ಆಯಿತು, ಮಾರ್ಚಲ್ಲಿ 2 ಸಲ ಆಯಿತು. ನನಗೆ ಇಲ್ಲಿ ಸೇರಿದ ಮೇಲೆ ಗೊತ್ತಾಗಿದ್ದು, ಅದು ಮೊದಲಾಗಿದ್ದೂ ಕೂಡ ಹಾರ್ಟ್ ಅಟ್ಯಾಕೆ ಅಂತ. ಹಾಗೆ ಬಹುಶಃ 4ನೇ ಅಟ್ಯಾಕ್ಗೆ ನಾನು ಅಡ್ಮಿಟ್ ಆಗಿದ್ದು. ಈಗ ಐಸಿಯುನಿಂದ ಯಾವ ಚಿಕಿತ್ಸೆ ಇಲ್ಲದೆ ವಾರ್ಡ್ಗೆ ಶಿಫ್ಟ್ ಆಗ್ತೀರಿ. ಆಗ ನಿಮಗೆ ಇದ್ದ ಧೈರ್ಯ ಏನು? ಯಾವ ಆತ್ಮವಿಶ್ವಾಸದ ಮೇಲೆ ಬಂದ್ರಿ? ಯಾಕೆಂದರೆ ನಮಗೆ ಗೊತ್ತಿರೋ ಸೀಮಿತ ಇದರಲ್ಲಿ ಒಂದು ವೇನ್ ಬ್ಲ್ಯಾಕ್ ಆದ್ರೂ ಕೂಡ ಅವರು ಎದ್ದು ಟಾಯ್ಲೆಟ್ಗೆ ಹೋಗೋಕ್ಕೂ ಕೂಡ ಬಿಡೋದಿಲ್ಲ, ನಡೆಯೋಕ್ಕೆ ಬಿಡೋದಿಲ್ಲ. ಅವರು ಇದರಲ್ಲೇ ಕರ್ಕೊಂಡು ಹೋಗ್ತಾರೆ, ಕುರ್ಚಿಲೇ ಕರ್ಕೊಂಡು ಹೋಗ್ತಾರೆ. ಅಂಥ ಸಂದರ್ಭದಲ್ಲಿ ನೀವು ವೈದ್ಯರಿಗೆ ಯಾವ ರೀತಿ ಅವ್ರಿಗೆ ಸಮಾಧಾನ ಪಡಿಸಿದ್ರಿ? ಯಾಕೆಂದರೆ ಅವ್ರಿಗೂ ಧೈರ್ಯ ಇರಲ್ಲ, ಮತ್ತು ಮನೆಯವ್ರನ್ನ ಸಂತೈಸಬೇಕು. ಈ ಕಡೆ ನೀವೇ ಹಿರಿಯವರು ಕೂಡ, ಮತ್ತು ನಿಮ್ಮ ದೇಹವನ್ನು ನೀವು ಹತೋಟಿಗೆ ತಗೋಬೇಕು, ನಿಮ್ಮ ಮಾನಸಿಕ ಸ್ಥಿತಿಯೂ ಸರಿಯಾಗಬೇಕು. ಈ ಎಲ್ಲವನ್ನು ನೀವು ಹಿರಿಯರಾಗಿ, ಮನೆಗೆ ಹಿರಿಯರು, ಕಚೇರಿಗೆ ಹಿರಿಯರು, ಮತ್ತು ಅಲ್ಲಿ ಹಾಸ್ಪಿಟಲಲ್ಲಿ ಎಲ್ರಿಗೂ ಪರಿಚಿತರು. ಈ ಸಂದರ್ಭವನ್ನು ಹೆಂಗೆ ನಿಭಾಯಿಸಿದ್ರಿ ನೀವು? ಈ ಡಿವೈನ್ ಇಂಟರ್ವೆನ್ಷನ್ ಅಂತ ಹೇಳ್ತಾರೆ. ನನಗೆ ಸರ್ಜರಿ ಮಾಡಲಿಕ್ಕೆ ಅಥವಾ ಸ್ಟೆಂಟ್ ಹಾಕಲಿಕ್ಕೆ ಏನಾದರೂ ಮಾಡಲಿಕ್ಕೂ ಕೂಡ ಒಂದು 15 ದಿನ ಟೈಮ್ ಬೇಕಾಗಿತ್ತು. ಯಾಕೆಂದರೆ EF ಅಂತ ಕರೀತಾರೆ. ಅದರಲ್ಲಿ ಇಕೋ ಮಾಡ್ತಾರೆ. ಇಕೋ ಅನ್ನೋದು ಒಂದು ಟೆಸ್ಟ್. ಅದು ಇಕೋ ಟೆಸ್ಟ್ ಮಾಡಿದಾಗ ಎಜೆಕ್ಷನ್ ಫ್ರ್ಯಾಕ್ಷನ್ ಅಂತ ಒಂದು ಇರುತ್ತೆ. ನಾನು ಈಗೀಗ ತಿಳ್ಕೊತಾ ಇರೋದು ಅದೆಲ್ಲ. ಅವತ್ತಿಗೆ ತುಂಬ ಕಡಿಮೆ ಇತ್ತು. ಅಂದರೆ ನಾರ್ಮಲಿ ಒಂದು 50-60 ಇದ್ದರೆ ಹೆಲ್ತಿ ಬಾಡಿ ಅಂತ. ನಂದು ಹಾರ್ಟ್ ಪಂಪಿಂಗ್ ರೇಟು ಮತ್ತು ಹಾರ್ಟ್ ರೇಟ್ಸು 25% ಬಂದುಬಿಟ್ಟಿತ್ತು, ಕೆಪಾಸಿಟಿ ಆಫ್ ದಿ ಹಾರ್ಟ್. ಸೊ ಹಾಗಾಗಿ 25ಕ್ಕಿಂತ ಕಡಿಮೆ ಇದ್ದು ಅಥವಾ 25 ಇದ್ದರೆ ಸರ್ಜರಿಯನ್ನು ಮುಂದಕ್ಕೆ ಹಾಕ್ತೀವಿ ಅಂತ ಹೇಳಿದ್ರು. ಮೊದಲನೇ ಧೈರ್ಯ ಬಂದದ್ದು ನನಗೆ, ಅದಿಲ್ಲದೆ ನಾನು ಸರಿ ಮಾಡ್ಕೋಬಹುದಾ, ಬೇರೆ ಆಲ್ಟರ್ನೇಟ್ಸ್ ಹುಡುಕ್ಬಹುದಾ ಅಂತ ಒಂದು ಐಡಿಯಾ ಬಂತು. ಅದಕ್ಕೆ ಡಾಕ್ಟ್ರ್ ಹೇಳಿದ್ದು, ವೈದ್ಯ ಬಯಸಿದ್ದು 2 ಒಂದೇ ಆಯಿತು. ಹಾಗಾಗಿ ಆವಾಗ ಸರ್ಜರಿ ಇಮ್ಮಿಡಿಯೇಟ್ಲಿ ಆಗಲಿಲ್ಲ. ಅಂದರೆ ಮೆಡಿಸನ್ಸ್ ಕೊಟ್ಟರು, ಆಕ್ಸಿಜನ್ ಇತ್ತು. ಆಮೇಲೆ ನನಗೆ ಪ್ರಾಸ್ಟೇಟು ತುಂಬ ನೀರು ತುಂಬಿಕೊಂಡಿತ್ತು. ನೀರು ತುಂಬಿಕೊಂಡಾಗ ಮಲಗಿದಾಗ ಅದರ ರಿವರ್ಸ್ ಹಾರ್ಟ್ ಮೇಲೆ ಪ್ರೆಷರ್ ಜಾಸ್ತಿ ಆಗ್ತಾಯಿತ್ತು. ಅದು ಯಾರಿಗೂ ಆಗುತ್ತೆ, ನಾರ್ಮಲ್ ವೇನಲ್ಲೂ ಆಗುತ್ತದು. ನೈಟ್ ಟೈಮ್ಸು ಹಾರ್ಟ್ ಪಂಪಿಂಗ್ ರೇಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗೆ ಆದಾಗ ಅಲ್ಲಿ ಡ್ರೈನ್ ಔಟ್ ಮಾಡಿದ್ರು. ಹಾಸ್ಪಿಟ್ಲಿನ ಎಲ್ಲ ಸ್ಟಾಫು ಮತ್ತು ಡಾಕ್ಟರ್ಸ್ ಎಲ್ಲ ಇದ್ರಲ್ಲ, ಅವ್ರು ಮಿಸ್ಲೀಡ್ ಮಾಡಲಿಲ್ಲ ನನ್ನ. ಪರಿಸ್ಥಿತಿಗೆ ತಕ್ಕನ ಹಾಗೆ ಅವರು ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಒಂದು ಸಲ EF ಚೆಕ್ ಮಾಡಿಬಿಟ್ಟು ಆಮೇಲೆ ಸರ್ಜರಿನೋ ಅಥವಾ ಸ್ಟೆಂಟೋ ಪ್ರಿಸ್ಕ್ರೈಬ್ ಮಾಡೋಣ ಅಂತ ಹೇಳಿದ್ರು. ಹಾಗಾಗಿ ನನಗೆ ಆ ಟೈಮ್ ಸಿಕ್ತು. ಅಷ್ಟೊತ್ತಿಗೆ ಮೆಂಟಲಿ ತುಂಬ ಚೇತರಿಸ್ಕೊಂಡ್ಬಿಟ್ಟಿದ್ದೆ.